ರಾಮಚಂದ್ರ. ರಾಮ ರಾಮ ಪಾಲಿಸು ಪಾಲಿಸು ಮುರೆ ಆಲಿಸು ಶ್ರೀರಾಮ ಪಾಲಿಸು ಪಾಲಿಸು ಮುರೆ ಆಲಿಸು ರಘುರಾಮ ಪಾಲಿಸು. ರಾಮಚಂದ್ರ, ಮರದಡಿಯಲಿ ಕುಳಿತು ನಾ ಹರಣವಾ ನೀಯುವೆ. ಮರದಡಿಯಲಿ ಕುಳಿತು ನಾ ಹರಣವಾ ರಘುರಾಮ ಪಾಲಿಸು ಪಾಲಿಸು ಮುರೆ ಆಲಿಸು ಶ್ರೀರಾಮ ಪಾಲಿಸು ಪಾಲಿಸು ಮುರೆ ಆಲಿಸು ರಘುರಾಮ ಪಾಲಿಸು ರಘುರಾಮ ಪಾಲಿಸು ರಘುರಾಮ ಪಾಲಿಸು. ರಾಮಚಂದ್ರ, ಈ ನೀಚನ ಬಾಧೆಯನ್ನು ತಾಳಲಾರೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು. ನನ್ನ ಈ ನೀಳವಾದ ಜಡೆಯಿಂದ ಹುರುಳನ್ನು ಹಾಕಿಕೊಂಡು ಪದರಾಣ ತ್ಯಾಗ ಮಾಡಿಕೊಳ್ಳುವೆನು, ಪದರಾಣ ತ್ಯಾಗ ಮಾಡಿಕೊಳ್ಳುವೆನು. ತಡ ತಡ ಅಕೃತ್ಯಮಿದ ನಿಂದುಡುಕದಿರು ತಾಯೇ, ತಡೆ ತಡೆ ಅಕೃತ್ಯಮಿದ ನಿಂದುಡುಕದಿರು ತಾಯೇ, ಸೊಗಸಿ ನಿಂದಿರ್ಪರಾಮಂ ದುರುಳ ದಶಾನನ ಶಿರ ಮುರಿದಿಡುವ, ಆ ದುರುಳ ದಶಾನನ ಶಿರ ಮುರಿದಿಡುವ ಕ್ಷಿಪ್ರದಲ್ಲಿ ಬಂದು ಲಕ್ಷ್ಮಣ ಸಹಿತ ಕ್ಷೇಮದಿಂದ ಲಿಹರು ತಾಯೇ ರಾಮ ರವಿ ಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಲಿಹರು ತಾಯೇ ರಾಮ ರವಿ ಕುಲ
ಸೋಮ ಪ್ರತಾಪ ರಾಮರ ವಿಪುಲ ಸೋಮ ಪ್ರತಾಪ ರಾಮರ ವಿಪುಲ ಸೋಮ ಪ್ರತಾಪ ಲೀಲೆಯೊಳ ಮುನಿಯಾಗವ ಪೊರೆದು ಆಲಾಕ್ಷನ ಕಾರ್ಮುಖವನೆ ಮುರಿದು ಲೀಲೆಯೊಳ ಮುನಿಯಾಗವ ಪೊರೆದು ಆಲಾಕ್ಷನ ಕಾರ್ಮುಖವನೆ ಮುರಿದು ವೆಂಚಲ ಲೋಚನೆ ನಿಂದನು ಕಳೆದು ಚಂಚಲ ಲೋಚನೆ ನಿನ್ನನು ಕಳೆದು ಸಮಂಚಿತ ಲೋಕದಿ ನಿನ್ನನು ನೆನೆದು ಪ್ರೇಮದಿಂದ ರಾಮರ ವಿಪುಲ ಸೋಮ ಪ್ರತಾಪ ರಾಮರ ವಿಪುಲ ಸೋಮ ಪ್ರತಾಪ ರಾಮರ ವಿಪುಲ ಸೋಮ ಪ್ರತಾಪ. ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯು ಎನ್ನೊಡೆಯನಾದ ಸುಗ್ರೀವನೊಡನೆ ಸೌಖ್ಯದಿಂದಿರುವರು ತಾಯಿ. ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ರಾಮಚಂದ್ರನ ಕುಶಲ ವಾರ್ತೆಯನ್ನು ಹೇಳುತ್ತಿರುವುದಲ್ಲ. ಇದೇನಾದರೂ ರಾಕ್ಷಸ ಮಾಯೆಯಾಗಿರಬಹುದು, ಅಥವಾ ನಾನೇನಾದರೂ ಕನಸು ಕಾಣುತ್ತಿರುವೆನೋ. ಕನಸಿನಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಕೊಂದನೆನಿಸದಿರಿಂದು ರಘುನಂದನ ನಿಮ್ಮಯ ಕೊಂದನೆನಿಸದಿರಿಂದು ರಘುನಂದನನ ಕಡೆಯಿಂದ ನಿಮ್ಮ ಚಂದವರಿಯಲು ಬಂದ ಸೇವಕನೆಂದು ಅರವಿಂದ ಲೋಚನೆ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬೃಂದಾರ ಕುಸುಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ಪಾವನನ ಲೋಕಾವನನ ರಾಜೀವಲೋಚನ ರಾಮನನ್ನ ಪಾವನನ ಲೋಕಾವನನ ರಾಜೀವಲೋಚನ ರಾಮನನ್ನ ಪಾವನನ ಲೋಕಾವನನ ರಾಜೀವಲೋಚನ ರಾಮನನ್ನ ಪಾವನನ ಲೋಕಾವನನ ಅಜೀವಲೋಚನ ರಾಮನನ ಭಾವಿಸುತ್ತಲಿಂತೀವಿದವಿ. ಭಾವಿಸುತ್ತಲಿಂತೀವಿದವಿ ಸುಗ್ರೀವನಾಜ್ಞೆಯ ದೈವಮಾನ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಸಂದೇಹ ಬಿಡು ಮಾತೆ. ಅಮ್ಮ, ಸಂದೇಹ ಪಡಬೇಡಿ ತಾಯಿ, ಸಂದೇಹ ಪಡಬೇಡಿ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಎಂದೆಲ್ಲ ಕರೆಯುವರು ತಾಯಿ. ಅಮ್ಮ, ಬ್ರಹ್ಮದೇವನ ವರಬಲದಿಂದ ನಾನು ಸಮಯಕ್ಕೆ ತಕ್ಕಂತೆ ಬೇಕಾದ ರೂಪವನ್ನು ಧರಿಸಬಲ್ಲೆ. ಅಮ್ಮ, ಜನಸ್ಥಾನದಿಂದ ಆ ರಾವಣನು ಅಪಹರಿಸಿ ತಂದ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ದಯಮಾಡಿ ತಿಳಿಸಿರಿ.
ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಈತನ ನಯ ವಿನಯಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ನಾನು ನಿಜಾಂಶವನ್ನು ತಿಳಿಸುವೆನು. ಜನಕಂ ಧರಣೀ ಸುತ ಜನಕಂ ವರಜನಕಂ ದಶರಥಾಂಧ್ರಮಾವಂ ಇಳೆಯೋಳ್ ಕೌಸಲ್ಯಾ ವರತನಯಂ ಶ್ರೀರಾಮಚಂದ್ರನ ಅನುಪಮ ವಿನಯಂ ವಿನಯಂ. ಅಯ್ಯ, ಆ ದುರುಳ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ಆಹಾ, ಸಾರಾಚಾರೆ ಧೀರ ನಮೋಸ್ತುತೆ, ಸಾರಾಚಾರೆ ಧೀರ ನಮೋಸ್ತುತೆ, ನೀರಜ ಪರಿಪೂತೆ ಪೂಜಾತೆ, ನೀರಜ ಪರಿಪೂತೆ ಪೂಜಾತೆ, श्रीरमे परिपाही वैदेही, श्रीरमे परिपाही वैदेही, श्रीरमे परिपाही. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನಾನು ಬಂದ ಕಾರ್ಯ ಸಫಲವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು. ಅಯ್ಯ, ನೀನು ನಿಜವಾಗಿಯೂ ರಾಮದೂತನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದಿರಲಿ, ನೀನಾದರೋ ವಾನರನು, ರಾಮ ಲಕ್ಷ್ಮಣರಿರುವರು ನರರು. ಹೀಗಿರುವಲ್ಲಿ ನಿಮ್ಮೀರ್ವರ ಸಖ್ಯವಾದ ಬಗೆ ಹೇಗೆ? ಅಮ್ಮ, ತಮ್ಮನ್ನೇ ಹುಡುಕುತ್ತಾ ಶ್ರೀರಾಮ ಲಕ್ಷ್ಮಣರು ತುಂಗಭದ್ರಾ ನದಿಯ ಋಷ್ಯಮೂಕ ಪರ್ವತ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ಬೆಟ್ಟದಾಕಾರವಾಗಿ ಮಲಗಿದ್ದ ಕಬಂದನೆಂಬ ರಾಕ್ಷಸನ ಮೇಲೆ ಬೆಟ್ಟವೆಂಬ ಭ್ರಾಂತಿಯಿಂದಲೇ ಹತ್ತುತ್ತಿದ್ದರಮ್ಮ. ಆಗ ಎನ್ನುಡೆಯನಾದ ಸುಗ್ರೀವರಾಜನ ಆಜ್ಞೆಯಂತೆ ಕಬಂದ ರಾಕ್ಷಸನ ರಹಸ್ಯವನ್ನು ನಾನೇ ತಿಳಿಸಿದೆನಮ್ಮ. ಆ ಕ್ಷಣವೇ ಆ ಪುರುಷೋತ್ತಮನು ಕಬಂದ ರಾಕ್ಷಸನ ಸಂಹಾರವನ್ನೇ ಮಾಡಿಬಿಟ್ಟನಮ್ಮ. ಅಂದಿನಿಂದ ಆ ರಾಮನಿಗೂ ಈ ಹನುಮಂತನಿಗೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ನಿಕಟವಾದ ಸ್ನೇಹ ಬೆಳೆಯಿತಮ್ಮ. ಅಮ್ಮ, ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕಾವೇರಿಯ ನಾಡಿನ ಹಳ್ಳಿ ಹಳ್ಳಿಯ ಮನೆ ಮಕ್ಕಳೆಲ್ಲ ರಾಮನ ಬಂಟ ಹನುಮಂತ, ರಾಮನ ಬಂಟ ಹನುಮಂತ, ರಾಮನ ಬಂಟ ಹನುಮಂತ ಎಂದು ಹಗಲಿರುಳು ಹಾಡುತ್ತಿರುತ್ತಾರಮ್ಮ. ಆಂಜನೇಯ, ನೀನೀಗ ಯಾವ ಆಶ್ರಮದಲ್ಲಿ ನಿರತನಾಗಿರುವೆ? ಅಮ್ಮ, ಇರುವವರಿಗೆಲ್ಲ ಕಿರಿಯನಾಗಿ ಮುಂದೆ ಬರುವವರಿಗೆ ಮಾತ್ರ ಹಿರಿಯನಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳೆಂಬ ಚತುರಾಶ್ರಮಗಳಲ್ಲಿ ಸಮಾಹಿತವಾದ ಪ್ರಥಮಾಶ್ರಮ ಅಂದರೆ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅನಂತ ಭಕ್ತನಾಗಿರುವೆನಮ್ಮ. ಆಂಜನೇಯ, ನನ್ನ ಶ್ರೀರಾಮಚಂದ್ರನ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯ? ಆಗಲಿ ಮಾತಾ. ಶ್ರೀರಾಮ ರಘುರಾಮ ಕಲ್ಯಾಣ ಗುಣಧಾಮ ಕೌಸಲ್ಯ ಚಿದ್ರಾಮ ದೇದೀತ್ಯ ರಘುರಾಮ, ಕೌಸಲ್ಯ ಚಿದ್ರಾಮ ದೇದೀತ್ಯ ರಘುರಾಮ, ರಾಮ ರಾಮ
ದಶರಥ ನೃಪಾಲಂಗೆ ಹಿರಿತನುಜತಾನಾಗಿ ದಶರಥ ನೃಪಾಲಂಗೆ ಹಿರಿತನುಜತಾನಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣಗೊಂಡು ಅನುಜ ಲಕ್ಷ್ಮಣಗೊಂಡು ಕಾನನಕ್ಕೆ ಹೈತಂದು ವಿಕಟ ಧನುಜರ ಕೊಂದು ಅಮ್ಮ ವಿಕಟ ಧನುಜರ ಕೊಂದು ಹೊರೆದನು ಅಹಲ್ಯೆಯ ನಂದು ರಾಮ ಮಿಥಿಲೆಯೋ ಪರಮಟ್ಟು ಆ ಮಿಥಿಲೆಯೋ ಪರಮಟ್ಟು ಆ ಶಿವಧನುವ ಮುರಿದಿಟ್ಟು ಮೈಥಿಲಿಗೆ ಕರಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮನಮ್ಮ ರಾಮ ರಾಮ ಪಿತೃವಾಕ್ಯವ ಸಲಿಸೆ ಪಿತೃವಾಕ್ಯವ ಸಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ರಾಮ ರಾಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ತನು ಬಳಲಿ ತಲ್ಲಣಿಸಿದ ನಮ್ಮ ರಾಮ ರಾಮ ಅಮ್ಮ ಇದೆಲ್ಲವೂ ಸತ್ಯವೇ ಮಾತಾ? ಇದೆಲ್ಲವೂ ಸತ್ಯವೇ ಮಾತಾ? ಸತ್ಯ ಮಾರುತಿ. ಅದಲ್ಲದೆ ಸುಗ್ರೀವ ಸಖನಾಗಿ ಅಮ್ಮ ಸುಗ್ರೀವ ಸಖನಾಗಿ ಹನುಮನಾಂ ಕಿಂಕರನಾಗಿ ಎನ್ನಮ್ಮ ನಿಮಗಾಗಿ ಕಳುಹಿಸಿದನು ಶೋಧನೆಗಾಗಿ ರಾಮ ಇದೂ ಸಹ ಸತ್ಯವಾಗಿರುವುದು ಮಾತಾ? ಈಗಲಾದರೂ ನನ್ನನ್ನು ನಂಬುವಿರಾ ತಾಯಿ? ಆಂಜನೇಯ, ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೇ ಇಲ್ಲ. ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯ? ಬೇಡ ತಾಯಿ, ಬೇಡ. ಆ ರೂಪವನ್ನು ನೀವು ನೋಡಿದರೆ ತುಂಬಾ ಭಯಪಡುವಿರಿ. ಏನು
ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾದ ನನಗೆ ಆತನ ಭಕ್ತನ ರೂಪವನ್ನು ನೋಡಲು ಹೆದರುವುದೇ? ನನ್ನ ಮಾತನ್ನು ನಿರಾಕರಿಸದೆ ನಡೆಸಿಕೊಡು. ಆಗಲಿ ಮಾತ, ಈಗ ನೋಡಿ ನನ್ನ ವಿಶ್ವರೂಪವನ್ನು. ಜೈ ಶ್ರೀರಾಮ್. ಆಂಜನೇಯ, ಸಾಕು ಮಾಡು, ಸಾಕು ಮಾಡು ಈ ನಿನ್ನ ರೂಪವನ್ನು. ಪುನಃ ಶಾಂತ ಸ್ವರೂಪವನ್ನು ಧಾರಣೆ ಮಾಡು. ಮೃಗಂ ಭುಜದೆ ಮೃಗಂ ಪಡೆಯ ನದಂ ಬದಿರು ಕದಂ ಬಕಜೆ. ಮೃದಂ ಭುಜದೆ ಮೃದಂ ಪಡೆಯ ನದಂ ಬದಿರು ಕದಂ ಬಕಜೆ. ಬೆದರ ಬೇಡವೇ ಮಾತೆ ಮಾನಿತೆ ಸದಯೇ ಶುಭಾನ್ವಿತೆ. ಬೆದರ ಬೇಡವೇ ಮಾತೆ ಮಾನಿತೆ. ಅಮ್ಮ ಜಾಂಬಕಿ ನಿನ್ನ ವಿರಹ ನಿರಿಚಿರುವ ವೀರ ರಾಘವ. ಅಮ್ಮ ಜಾಂಬಕಿ ನಿನ್ನ ವಿರಹ ನಿರಿಚಿರುವ ವೀರ ರಾಘವ. ಸಾರಿದಾನವಾದಿಗಳ ಅಮ್ಮ ಸಾರಿದಾನವಾದಿಗಳ ವಿಧಾರಿಸಿ ಬಲ ತೋರಿಸಿ ನಿನ್ನ ಧಾರೆಯ ಮುಗಬೇರಿಸುವ. ವಿಧಾರಿಸಿ ಬಲ ತೋರಿಸಿ ನಿನ್ನ ಧಾರೆಯ ಮುಗಬೇರಿಸುವ. ಬೆದರ ಬೇಡವೇ ಮಾತೆ ಮಾತೆ ಸದೆಗೆ ಶುಭಾನ್ವಿತೆ. ಬೆದರ ಬೇಡವೇ ಮಾತೆ ಮಾತೆ. ಅಮ್ಮ ಪದ ಸ ದಾಸರಿ ಗರಿ ಸರಿ ಸದ ಸದ ಪಗರಿ. ಬೆದರ ಬೇಡವೇ ಮಾತೆ ಮಾತೆ. ಪದ ಸ ಪದ ಸಾಸ ಪದ ಸ ಪದ ಸಾಸ ಗರಿ ಸರಿ ಸದ ಸದ ಪಗರಿ ಗರಿ ಸದ ರಿ ಸದ ಸದ ಪಗ ಗರಿ ಗ ಪದ ಸ. ಬೆದರ ಬೇಡವೇ ಮಾತೆ ಮಾತೆ ಸದೆಗೆ ಶುಭಾನ್ವಿತೆ. ಬೆದರ ಬೇಡವೇ ಮಾತೆ ಮಾತೆ. ಅಮ್ಮ ಹೆದರಬೇಡಿ ತಾಯಿ, ನಿಮ್ಮ ಪಾದ ಸೇವಕನು ನಿಮ್ಮ ಎದುರಿನಲ್ಲಿಯೇ ಇರುವುದು. ಆಂಜನೇಯ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಯಾರ ಬಳಿ ಕಲಿತೆ? ಅಮ್ಮ, ಇನ ಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿಯ ನಮ್ಮ ಜನನೀ. ಇನ ಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿಯ ನಮ್ಮ ಜನನೀ. ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು. ಹನುಮಂತನೆಂಬ ನಾಮಧೇಯವಿಹುದು ಶುಭಾಂಗಿ. ಶುಭಾ
ಇಂದ್ರಾದಿ ಸುರರಲ್ಲಿ ಐಂದ್ರ, ವ್ಯಾಕರಣ ಮೊದಲಾದ ವಿದ್ಯೆಗಳನ್ನು ಕಲಿತು ಆಮೇಲೆ ವೇದಾದಿ ಆಗಮೋಪನಿಷತ್ತುಗಳನ್ನು ಕಲಿಯಬೇಕೆಂದು ಸೂರ್ಯದೇವನನ್ನು ಪ್ರಾರ್ಥಿಸಲು ಸೂರ್ಯದೇವನು, ಎಲೈ ಹನುಮಂತನೇ, ನಿಂತಲ್ಲಿ ನಿಲ್ಲದೆ ಚಲಿಸುವ ನಾನು ನಿನಗೆ ಈ ವಿದ್ಯೆಗಳನ್ನೆಲ್ಲ ಹೇಗೆ ಹೇಳಿಕೊಡಲಿ ಎನ್ನಲು, ಆಗ ನಾನು ನನ್ನ ಬುದ್ಧಿ ಚಾತುರ್ಯದಿಂದ ಸೂರ್ಯನ ಉದಯಾದ್ರಿಯಲ್ಲಿ ಒಂದು ಪಾದವನ್ನು, ಅಸ್ತಾಂಬುದಿಯಲ್ಲಿ ಇನ್ನೊಂದು ಪಾದವನ್ನು ನೆಲೆಗೊಳಿಸಿ ಸೂರ್ಯದೇವನು ಹೇಗೆ ಚಲಿಸುವನೋ ಹಾಗೆಯೇ ಈ ನನ್ನ ಕರ್ಣದ್ವಯಗಳನ್ನು ಕೊಟ್ಟು ಆಲಿಸುತ್ತಾ ಈ ವಿದ್ಯೆಗಳನ್ನೆಲ್ಲ ಕಲಿತನಮ್ಮ. ಮಾರುತಿ, ನನ್ನ ಶ್ರೀರಾಮಚಂದ್ರರ ಗುಣಗಾಂಭೀರ್ಯ ಶುಭ ಲಕ್ಷಣಗಳನ್ನು ವರ್ಣಿಸುವೆಯಾ? ಅಮ್ಮ, ಲೋಕಮೋಹಕನು, ಪರಂಧಾಮನು, ಜಗದೇಕ ವೀರನು, ಕೋಟಿ ಸೂರ್ಯ ಪ್ರಕಾಶಮಾನನೂ ಆದ ಶ್ರೀರಾಮಚಂದ್ರನನ್ನು ವರ್ಣಿಸಲು ಸಹಸ್ರ ಫಣಿಗಳುಳ್ಳ ಆದಿಶೇಷನಿಂದಲೇ ಅಸದಳವಾಗಿರುವಲ್ಲಿ ಪಾಮರ ಮರ್ಕಟನಾದ ನಾನೇನು ವರ್ಣಿಸಲಿ ತಾಯಿ? ಆದರೂ ತಿಳಿದ ಮಟ್ಟಿಗೆ ವರ್ಣಿಸುವೆನು, ಅನ್ಯತಃ ಭಾವಿಸಬಾರದು. ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಪೇಳಲಸದಳವಮ್ಮ ಜನನೀ ಜನನೀ ನಾನೇನ ಬಲ್ಲೆನು ಅಮ್ಮ, ನಾನೇನ ಬಲ್ಲೆನು ಮರ್ಕಟನು ರಾಮನು ವರ್ಣಿಸಲು ಜನನೀ ಜನನೀ ಚಲುವನು ಅಮ್ಮಯ್ಯ ರಾಮನು ಎಂತ ಚಲುವನು ಅಮ್ಮಯ್ಯ. ರಾಮನು ಎಂತಾಗ ಚಲುವನು ಅಮ್ಮಯ್ಯ. ಕೇಳಮ್ಮ ತಾಯೇ, ರಾಮನು ಎಂತಾಗ ಚಲುವನು ಅಮ್ಮಯ್ಯ. ಕೇಳಮ್ಮ ತಾಯೇ, ರಾಮನು ಎಂತಾಗ ಚಲುವನು ಅಮ್ಮಯ್ಯ. ಕೇಳಮ್ಮ ತಾಯೇ, ರಾಮನು ಎಂತಾಗ ಚಲುವನು ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ, ಸಾಮಗಾನ ಪ್ರೇಮ ನಿರುಪಮ, ಸಾಮಗಾನ ಪ್ರೇಮ ನಿರುಪಮ. 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 ಸಾಮಗಾನ
ಸಾಲು ಕುಂತಳ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ಹೋಲುತ್ತಿರುವುದು ಬಾಲಭಾಗವು ಕೇಳೋ ಅಮ್ಮ ಹೋಲುತ್ತಿರುವುದು ಬಾಲಭಾಗವು ಹೋಲುತ್ತಿರುವುದು ಬಾಲಭಾಗವು ವಿಶಾಲ ವಕ್ಷವಂ ಕಮಲಾಕ್ಷಿ ಕೇಳೋ ವಿಶಾಲ ವಕ್ಷವಂ ಕಮಲಾಕ್ಷಿ ಕೇಳು ಶ್ರೀರಾಮನು ಎಂತಗ ಚಲುವನಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತಗ ಚಲುವನಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನು ಎಂತಗ ಚಲುವನಮ್ಮಯ್ಯ 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 ಹೇಳೋ ಅಮ್ಮ ಶ್ರೀರಾಮಚಂದ್ರರು ಬುದ್ಧಿಯಲ್ಲಿ ಬೃಹಸ್ಪತಿಯಂತೆಯೂ ರೂಪದಲ್ಲಿ ಮನ್ಮಥನಂತೆಯೂ ಮಾತಾಪಿತೃ ಭಕ್ತನಾಗಿ ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಿರತನಾಗಿರುವನಮ್ಮ. ಅಮ್ಮ ನೀವು ಶ್ರೀರಾಮಚಂದ್ರರು ಜಲಕ್ರೀಡೆಯಾಡುತ್ತಿದ್ದ ಸಮಯದಲ್ಲಿ ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ನೀರನ್ನು ಕಲಕುತ್ತಾ 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 ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ. ಆಗ ನೀವು ನಾಚಿ ತಲೆ ತಗ್ಗಿಸಿದಿರಂತೆ. ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ ವಾಮಾಂಗ್ರಿಯಲ್ಲಿ ವಸುದಳವೆಂಬ ಚಿಹ್ನೆ ಹೊಂದಿದೆ ಇರುತ್ತೆ, ಸತ್ಯವೇ ಮಾತು? ಸತ್ಯ ಮಾರುತಿ. ಮುಂಗೈಯಲ್ಲಿ ಮತ್ಸಲಾಂಚನವೆಂಬ ಚಿಹ್ನೆ ಹೊಂದಿದೆ ಇದೆಯಂತೆ, ಸತ್ಯವೇ ಮಾತಾ? ಸತ್ಯ ಮಾರುತಿ. ಅಮ್ಮ ಕಾಕಾಸುರನ ವೃತ್ತಾಂತವನ್ನು ಬಹು ಗೌಪ್ಯವಾಗಿ ತಿಳಿಸಬೇಕೆಂದು ನನ್ನ ಸ್ವಾಮಿಯವರು ಹೇಳಿರುವರು, ಯಥಾರ್ಥವೇ ಮಾತಾ? ಯಥಾರ್ಥವು. ಈಗಲಾದರೂ ನನ್ನನ್ನು ನಂಬುವಿರಾ? ಮಾರುತಿ, ನೀನು ಹೇಳುವುದೆಲ್ಲವೂ ಸತ್ಯವೇ ಆಗಿರುವುದು. ಆದರೂ ನನಗೆ ನಂಬಿಕೆಯೇ ಸಾಲದು. ನಿಜ. ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ಬೇಸತ್ತಿರುವ ನಿಮಗೆ ಹಗ್ಗವನ್ನು ಕಂಡು ಹಾವೆಂದು ಬೆದರಿ ಬಿದ್ದಂತೆ ಇದೂ ಸಹ ರಾಕ್ಷಸವಾಗಿರಬೇಕೆಂದು ಸಂಶಯ ಪಡುತ್ತಿರುವಿರಿ. ಅಮ್ಮ, ನೀವಿನ್ನೂ ಈ ಕಾಡು ನಾಡಿನ ಕಪಿಯನ್ನು ಪರೀಕ್ಷಿಸುವುದೇ ಆದರೆ ಮನಸ ಒಪ್ಪಿದಲ್ಲಿ ಅನ್ಯತಃ ಭಾವಿಸದೆ ನನ್ನ ಈ ಭುಜದ ಮೇಲೆ ಕುಳಿತುಕೊಳ್ಳಿ. ನಿಮ್ಮನ್ನು ಕ್ಷಣಾರ್ಧ ಕಾಲದಲ್ಲಿ ಶ್ರೀರಾಮಚಂದ್ರನ ಬಳಿಗೆ ಕರೆದೊಯ್ದು ಬಿಡುವೆನಮ್ಮ. ದೂರ ತೊಲಗು ಮಾಯಾವಿ. ಅಮ್ಮ ಅಮ್ಮ ಎಂದು ಅತಿ ವಿನಯದಿಂದ ಮತ್ತೆಲ್ಲಿಗಾದರೂ ಕರೆದುಕೊಂಡು ಹೋಗಿ ಕಾಡಿಸಬೇಕೆಂದು ಮಾಯಾ ರೂಪ ತಾಳಿ ಬಂದಿರುವೆಯ ನೀಚ. ನಾನು ಮಾಯಾವಿ ರಾವಣನಲ್ಲ ತಾಯಿ, ನಿನ್ನೊಡೆಯ ಶ್ರೀರಾಮಚಂದ್ರನ ಪರಮ ಭಕ್ತನಮ್ಮ. ನನ್ನನ್ನು ನಂಬಿ ತಾಯಿ, ನಂಬಿ. ಇಲ್ಲ, ನಂಬುವುದಿಲ್ಲ, ಹೊರಟು ಹೋಗು. ಅಯ್ಯಯ್ಯೋ, ಚಪಲತರವಾದ ಕಪಿ ಬುದ್ಧಿಯಿಂದ ಮಾತಿಗೆ ನನ್ನಲ್ಲಿ ಉಂಟಾಗಿದ್ದ ನಂಬಿಕೆಯನ್ನೆಲ್ಲ ಕಳೆದುಕೊಂಡು ಬಿಟ್ಟೆನಲ್ಲ. ಹೀಗೇನು ಮಾಡಲಿ, ಹೀಗೇನು ಮಾಡಲಿ ರಾಮಚಂದ್ರ? ಮರೆತಿದ್ದೆ, ಈಗ ನೆನಪಾಯಿತು.
ಏನದು? ಮುದ್ರಿಕೆ ತಾಯಿ. ಮಾಯಾ ಮುದ್ರಿಕೆ? ಮಾಯಾ ಮುದ್ರಿಕೆ ಅಲ್ಲಮ್ಮ, ಶ್ರೀರಾಮಚಂದ್ರರ ಘನ ಮುದ್ರಿಕೆ. ಶ್ರೀರಾಮಚಂದ್ರನ ಘನ ಮುದ್ರಿಕೆ? ಹೌದು. ಎಲ್ಲಿ ಕೊಡು ನೋಡೋಣ. ಕೊಡು ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗಣ್ಣನಲ್ಲಮ್ಮ ಈ ಹನುಮ. ಮತ್ತಿನ್ನೇನನ್ನ ಬೇಕೋ? ಅಮ್ಮ, ಹೆತ್ತ ತಾಯಿಯು ತನ್ನ ಮಗುವನ್ನು ಅತಿ ಪ್ರೀತಿಯಿಂದ ಕೇಳುವ ಹಾಗೆ, ಮಗು ಮಾರುತಿ ಕೊಡೋ ಕೊಡಪ್ಪ ಎಂದು ಕೇಳಬೇಕು. ಆಗಲಿ, ಮಗು ಮಾರುತಿ ಕೊಡೋ ಕೊಡಪ್ಪ. ಸ್ವೀಕರಿಸಿ. ಶ್ರೀರಾಮಚಂದ್ರನ ಘನ ಮುದ್ರಿಕೆ. ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ಧನ್ಯಳಾದೆನು ಆಂಜನೇಯ, ಧನ್ಯಳಾದೆನು. ಶ್ರೀರಾಮಚಂದ್ರಿಕೆಯನ್ನು ತಂದುಕೊಟ್ಟು ಮಹದುಪಕಾರ ಮಾಡಿದೆ. ನಿನಗೆ ಪ್ರತ್ಯುಪಕಾರವಾಗಿ ಕೊಡಲು ನನ್ನ ಬಳಿ ಏನೂ ಇಲ್ಲ. ಏನು ಕೊಡಲಿ ಹನುಮ? ಅಮ್ಮ, ತಮ್ಮ ಮನಸಾರೆ ನನ್ನನ್ನು ಹರಸು ತಾಯಿ. ವಾಯುನಂದನ ಶ್ರೇಯೋವಾಂತು ಬಾಳ ವಾಯುನಂದನ. ವಾಯುನಂದನ ಶ್ರೇಯೋವಾಂತು ಬಾಳ ವಾಯುನಂದನ. ಪ್ರಿಯ ರಾಮ ಭಟ್ಟ ನಿಯತಾತ್ಮನಾಗು. ಪ್ರಿಯ ರಾಮ ಭಟ್ಟ ನಿಯತಾತ್ಮನಾಗು. ಪ್ರಿಯ ರಾಮ ಭಟ್ಟ ನಿಯತಾತ್ಮನಾಗು. ಚಿರಂಜೀವಿಯಾಗಿ ಚಿರಕಾಲ ಬಾಳು. ಚಿರಂಜೀವಿಯಾಗಿ ಚಿರಕಾಲ ಬಾಳು. ವಾಯುನಂದನ ಶ್ರೇಯೋವಾಂತು ಬಾಳು. ವಾಯುನಂದನ ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನಾನು ಬಂದ ಕಾರ್ಯವು ಸಫಲವಾಯಿತು, ನನ್ನ ಜನ್ಮ ಪಾವನವಾಯಿತು. ಅಮ್ಮ, ತಮ್ಮನ್ನು ಸಂದರ್ಶಿಸಿದ ಕುರುಹಿಗಾಗಿ ತಮ್ಮಲ್ಲಿರುವ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಿದರೆ ಅದನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಧನ್ಯನಾಗುವೆನು ತಾಯಿ. ಕುರುಹುಗಾಗಿ ಅಭಿಜ್ಞಾ ವಸ್ತುವೆ? ಏನು ಕೊಡಲಿ? ಅಮ್ಮ, ದುರುಳನಾದ ಆ ರಾವಣನು ಆಕಾಶ ಮಾರ್ಗದಲ್ಲಿ ತಮ್ಮನ್ನು ಅಪಹರಿಸಿ ತರುವಾಗ ಮಾರ್ಗ ಮಧ್ಯದಲ್ಲಿ ನೀವು ಬಿಸುಟ ಆಭರಣಗಳೆಲ್ಲ ನನ್ನ ಕೈ ಸೇರಿದವು. ಅವುಗಳನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಲು ಚೂಡಾರತ್ನವೊಂದು. ಚೂಡಾರತ್ನ? ಆಂಜನೇಯ, ತೆಗೆದುಕೋ. ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ 1 ಮಾಸದ ಅವಧಿಯೊಳಗೆ ನನ್ನನ್ನು ಈ ಬಂಧನದಿಂದ ಬಿಡುಗಡೆಗೊಳಿಸದೇ ಇದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಒಂದೇ ಏಕೈಕ ಮಾರ್ಗವೆಂದು ತಿಳಿಸಿಬಿಡು. ಅಮ್ಮ, ವೀರ ರಮಣಿಯಾದ ನೀವು ಈ ರೀತಿ ಮಾತನಾಡಬಾರದು. ನೀವು ಶೀಘ್ರವಾಗಿ ಶ್ರೀರಾಮಚಂದ್ರನನ್ನು ಸೇರುವಿರಿ. ಅಮ್ಮ, ಸುಗ್ರೀವರಾಜನಿಗೆ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ? ಅವರಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸು. ಶ್ರೀರಾಮಚಂದ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ಆಗಬಹುದು ತಾಯಿ. ಅಮ್ಮ, ತಮ್ಮ ಸಂದರ್ಶನವಾಗುವವರೆಗೆ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೆನು. ಈಗ ನಿಮ್ಮ ಸಂದರ್ಶನವಾಯಿತು. ನನಗಾದರೋ ತುಂಬಾ ಹಸಿವಾಗುತ್ತಿರುವುದಮ್ಮ. ಆದ್ದರಿಂದ ಇಲ್ಲಿರುವ ಮರಗಳಲ್ಲಿನ ಹಣ್ಣುಗಳನ್ನು ಭುಂಜಿಸಲು ಅನುಮತಿ ಕೊಡಬೇಕು. ಆಂಜನೇಯ, ಇಲ್ಲಿ ಹಲವಾರು ಮಂದಿ ರಾಕ್ಷಸರು ಕಾವಲಿಗಿರುವರು. ನೀನು ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭುಂಜಿಸು, ಯಾವುದೇ ಹಾನಿ ಮಾಡಕೂಡದು. ಹೆದರಬೇಡಿ ತಾಯಿ,
ಯಾವುದೇ ಅಡೆತಡೆಗಳು ಬಂದರೂ ಎಲ್ಲವನ್ನೂ ನಿಗ್ರಹಿಸಿ ಮುನ್ನಡೆಯುತ್ತೇನೆ. ನೀವಿನ್ನು ನಿಶ್ಚಿಂತೆಯಿಂದಿರಿ. ಅಮ್ಮ, ಕಪಿಗಳು ಗುಂಜಿಸುವುದನ್ನು ತಾವು ನೋಡಬಾರದು. ಹಾಗಾಗಿ ಸ್ವಲ್ಪ ಮರೆಯಾಗಿರಿ ತಾಯಿ. ಆಗಲಿ. ರಾಧಾರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಪವನ ಸುತ ಕಲಾ ಟ್ರಸ್ಟ್ಗೆ, ಪವನ ಸುತ ಕಲಾ ಟ್ರಸ್ಟ್ಗೆ, ಪವನ ಸುತ ಕಲಾ ಟ್ರಸ್ಟ್ಗೆ.